ನಮಸ್ಕಾರ HTV ಕನ್ನಡ ನ್ಯೂಸ್ ನಾನು ಹರ್ಷಿತಾ ಯಡೂರು ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ರೈತರು ಹಲವು ದಿನಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದರೂ ಸರ್ಕಾರ ಅವರ ಅಭಿಪ್ರಾಯವನ್ನ ನಿರ್ಲಕ್ಷ್ಯ ಮಾಡಿದೆ ಎಂದು ಆರೋಪಿಸಿದ ಅವರು ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಪ್ರದೇಶದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಟೀಕಿಸಿದ್ದಾರೆ ಶೇಕಡಾ 80ರಷ್ಟು ರೈತರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದರೂ ಸರ್ಕಾರ ದಬ್ಬಾಳಿಕೆ ಧೋರಣೆಯಲ್ಲಿ ಮುಂದಾಗಿದೆ ಮುಖ್ಯಮಂತ್ರಿ ಹಾಗೂ ಸರ್ಕಾರದ ಪ್ರತಿನಿಧಿಗಳು ನೇರವಾಗಿ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಅಭಿಪ್ರಾಯ ಕೇಳಲಿ ಎಂದು ಕುಮಾರಸ್ವಾಮಿ ಸವಾಲು ಹಾಕಿದ್ದಾರೆ ಇದೇ ವೇಳೆ ಕುಮಾರಕೃಪಾ ಅತಿಥಿ ಗೃಹವನ್ನ ಮುಖ್ಯಮಂತ್ರಿ ನಿವಾಸವಾಗಿ ಪರಿವರ್ತಿಸುವ ಪ್ರಸ್ತಾವನೆಗೆ ವಿರೋಧ ವ್ಯಕ್ತಪಡಿಸಿದ ಅವರು ಪಾರಂಪರಿಕ ಕಟ್ಟಡಗಳನ್ನು ಖಾಸಗಿ ಬಳಕೆಗೆ ಬಳಸುವುದು ಸೂಕ್ತವಲ್ಲ ಎಂದು ಹೇಳಿದ್ದಾರೆ ಘನತ್ಯಾಜ್ಯ ವಿಲೇವಾರಿ ಯೋಜನೆಯಲ್ಲಿ ಭ್ರಷ್ಟಾಚಾರದ ಅನುಮಾನಗಳಿವೆ ಎಂದು ಆರೋಪಿಸಿದ ಕುಮಾರಸ್ವಾಮಿ ರೈತರ ಹೋರಾಟಕ್ಕೆ ತಮ್ಮ ಬೆಂಬಲ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ರೈತ ವಿರೋಧಿ ನೀತಿ ಅನುಸರಿಸ್ತಾ ಇರತಕ್ಕಂಥ ಜನಪ್ರತಿನಿಧಿಗಳು ಸಹ ಇದಕ್ಕೆ ಭಾಗಿಯಾಗಿದ್ದಾರೆ ಬಹುಶಃ ಯಾವುದೇ ಆದಿಸೂಚಿಯನ್ನು ಹೊರಡಿಸಿದ್ರು ಅಲ್ಲಿ ರೈತರು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ರೈತರಿಂದ ಯಾವುದೇ ರೀತಿಯ ಒಂದು ಮೀಟಿಂಗ್ಗಳು ಮಾಡದೆ ಸುಮಾರು 3,500 ರೈತರು ಕುಟುಂಬಗಳೇನಿದ್ದಾವೆ ಎಲ್ಲರಲ್ಲಿ 80% ವಿರೋಧ ಇದೆ ಅಂಥ ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರ ಒಂದು ರೀತಿ ದಬ್ಬಾಳಿಕೆ ಮುಖಾಂತರ ನಾವು ಮಾಡಿದ್ದೇ ತೀರ್ಮಾನ ಅಂತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ ಇವತ್ತು ಹಲವಾರು ಪ್ರದೇಶದಲ್ಲಿ ಡ್ರೈ ಲ್ಯಾಂಡ್ ಇರ್ತಕ್ಕಂಥ ಏರಿಯಾಗಳಿದೆ ಅದನ್ನು ಇವತ್ತು ಐಡೆಂಟಿಫೈ ಮಾಡಿ ಏನು ಬೇಕಾದರೂ ಅಭಿವೃದ್ಧಿಗೆ ಇವತ್ತಿನ ಸಮಸ್ಯೆಗಳ ಪರಿಹಾರಕ್ಕೆ ಜಾಗವನ್ನು ಹುಡುಕಲಿ ಇಲ್ಲಿ ಯಾರು ರೈತರು ನಿಜವಾಗಿ ಇವತ್ತು ನಿಜವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಅಂಥ ರೈತರನ್ನ ಒಕ್ಕಲೆಬ್ಸೋದ್ರಿಂದ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರೈತರಿಗೆ ಇವತ್ತು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತೀವಿ ಇವತ್ತು ಆಹಾರ ಉತ್ಪಾದನೆ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ರೀತಿಯ ಒಂದು ತೋಟಗಾರಿಕೆ ಒಂದು ಕೃಷಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ಜನ ಇವತ್ತು ಈ ಕೃಷಿಯಿಂದ ಉತ್ತಮವಂತ ಬದುಕನ್ನು ಇವತ್ತು ಅವ್ರು ಕಾಣ್ತಾ ಇದ್ದಾರೆ ಅಂಥ ಭಾಗದಲ್ಲಿ ಇವತ್ತು ನಾನು ಮಾಡಲೇಬೇಕು ಅಂತ ಹೇಳಿ ಏನು ಹೊರಟಿದ್ದಾರೆ ಅವತ್ತು ನಾನೇನು 2006ನೇ ಇಸ್ವಿನಲ್ಲಿ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದು ನಾನೇ ಯಾತಕ್ಕೆ ಮಾಡಿದೆ ಬೆಂಗಳೂರು ನಗರದಲ್ಲಿ ಯಾವೊಂದು ಜನಸಂದಣಿ ಒತ್ತಡ ಬೆಂಗಳೂರು ಒಂದು ಸ್ಯಾಚುರೇಟೆಡ್ ಪಾಯಿಂಟ್ಗೆ ನಾವು ಡೆವಲಪ್ಮೆಂಟಲ್ಲಿ ನಾವು ರೀಚ್ ಆಗಿದ್ದೇವೆ ಅದರಿಂದ ಬೆಂಗಳೂರಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೊರಗೆ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ಸು ವಿರೋಧ ಮಾಡಿದ್ರು ಸತ್ಯಶೋಧನಾ ಸಮಿತಿ ಅಂತ ಮಾಡಿ ಅವತ್ತು ವಿರೋಧ ವ್ಯಕ್ತಪಡಿಸಿದಂಥದ್ದೇನಿದೆ ಅದರ ಹಿನ್ನೆಲೆ ಮತ್ತು ಅಲ್ಲಿಯ ಜನತೆಯ ಭಾವನೆಗಳಿಗೆ ಸ್ಪಂದಿಸಿ ಆ ಒಂದು ಯೋಜನೆ ಮಾಡತಕ್ಕಂಥದ್ದನ್ನು ಸ್ಥಗಿತಗೊಳಿಸಿದ್ದು ಈಗಿನ ಸರ್ಕಾರದಲ್ಲಿ ಏನು ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಒಂದು ವ್ಯಾಪ್ತಿಯನ್ನು ಇವತ್ತೇನು ವಿಸ್ತರಣೆ ಮಾಡಿ ಈ ರೀತಿಯ ಜನವಿರೋಧಿ ನೀತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಬಹುಶಃ ಅಲ್ಲಿಯ ರೈತರು ಅವ್ರಿಗಿರ್ತಕ್ಕಂಥದ್ದು ಈಗ ಕಾನೂನು ಹೋರಾಟ ಮಾಡಬೇಕು ಪಾಪ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದಾರೆ ಕಾನೂನಲ್ಲಿ ಹೋರಾಟ ಮಾಡಲಿ ಅಂತ ಹೇಳಿ ನಿಮಗೆ ರೈತರ ಬಗ್ಗೆ ಇಷ್ಟು ಗೌರವ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಇಲ್ಲೇ ಗೊತ್ತಾಗ್ತದೆ